ಆಹಾರದಲ್ಲಿ ಆರೋಗ್ಯ ಈ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ನಾವು ನೋಡ್ತಾ ಬಂದಿದ್ದೇವೆ, ಸರಿಯಾದ ಆಹಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ, ವ್ಯಾಯಾಮವನ್ನು ಮಾಡೋದ್ರ ಮೂಲಕ ಮಧುಮೇಹವನ್ನು ಹತೋಟಿ ಮಾಡಬಹುದು, ಹೃದಯ ರೋಗವನ್ನು ಕೂಡ ಕಂಟ್ರೋಲ್ ಮಾಡಬಹುದು, ಮಂಡಿ ನೋವನ್ನು ಕಡಿಮೆ ಮಾಡ್ಕೊಳ್ಬಹುದು, ತೂಕವನ್ನು ಕಡಿಮೆ ಮಾಡ್ಕೊಳ್ಬಹುದು. ಪ್ರಕೃತಿದತ್ತವಂಥ ಚಿಕಿತ್ಸೆಗಳನ್ನು ಪಡೆಯೋದ್ರ ಮೂಲಕ, ಮಣ್ಣಿನ ಚಿಕಿತ್ಸೆ, ನೀರಿನ ಚಿಕಿತ್ಸೆ ಅಂತ ಸರಳ ಚಿಕಿತ್ಸೆಗಳನ್ನು ಪಡೆಯೋದ್ರ ಮೂಲಕ ಕಷ್ಟಕರವಾದ, ಕಡಿಮೆಯಾಗಲಾರದ ತೊಂದರೆಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಹತ್ರ ಚರ್ಚೆ ಮಾಡಲಿಕ್ಕಿದ್ದೇವೆ ಮುಟ್ಟಿನ ಸಮಸ್ಯೆಗಳು, ಅದರಲ್ಲೂ ಮುಖ್ಯವಾಗಿ ಮುಟ್ಟು ನಿಲ್ಲುವ ಸಮಯ, ಮೆನೋಪಾಸ್. ಎಲ್ಲ ಮಹಿಳೆಯರ ಹತ್ರ ಅದೊಂದು ದೊಡ್ಡ ಕ್ವಶನ್ ಆಗಿಬಿಟ್ಟಿದೆ. ಮೆನೋಪಾಸ್ ಆಗಿಬಿಟ್ಟಿದೆ ನನಗೆ. ಏನು ಮೆನೋಪಾಸ್ ಅಂದರೆ? ಮೆನೋಪಾಸ್ ಅಂದರೆ ಮುಟ್ಟು ಒಂದು 45 ವರ್ಷಕ್ಕೋ, 48 ವರ್ಷಕ್ಕೋ, 49 ವರ್ಷಕ್ಕೋ, 50 ವರ್ಷಕ್ಕೋ ಮುಟ್ಟು ಆಗೋದು ನಿಲ್ಲುತ್ತೆ. ಈ ಮುಟ್ಟಾಗೋದು ನಿಲ್ಲೋದು ಅಂದರೆ ಏನು ಅಂದರೆ, ಕೆಲವು ಹಾರ್ಮೋನ್ಗಳ ಬದಲಾವಣೆ ಆಗುತ್ತೆ. ಈ ಹಾರ್ಮೋನುಗಳೇ ಮುಟ್ಟಿಗೆ ಕಾರಣ ಆಗಿತ್ತು. ಅಲ್ಲಿವರೆಗೆ ದೇವರ ಆ ಮುಟ್ಟಿನ ಹಾರ್ಮೋನ್ಗಳನ್ನೆಲ್ಲ ಕೊಡ್ತಾ ಇದ್ದ. ಅದು ಬರೀ ಮುಟ್ಟು ಉಂಟು ಮಾಡೋದಷ್ಟೇ ಅಲ್ಲ, ದೇಹಕ್ಕೆ ಹೊಸ ಚೈತನ್ಯವನ್ನು ಕೊಡ್ತಾ ಇತ್ತು. ಆದರೆ ಯಾವಾಗ ಹಾರ್ಮೋನ್ ಸ್ಟಾಪ್ ಆಯಿತು, ಆಗ ದೇಹದಲ್ಲಿ ಅನೇಕ ಬದಲಾವಣೆ ಆಗುತ್ತೆ, ಮನಸ್ಸಿನಲ್ಲಿ ಅನೇಕ ಬದಲಾವಣೆ ಆಗುತ್ತೆ. ಒಳ್ಳೆ ಜೀವನ ಶೈಲಿ ಇಟ್ಕೊಂಡವರಿಗೆ, ಒಳ್ಳೆ ಆಹಾರ ಶೈಲಿ ಇಟ್ಕೊಂಡವರಿಗೆ ಇದು ಗೊತ್ತೇ ಆಗದೆ ಮೆನೋಪಾಸ್ ಕಳೆದೋಗುತ್ತೆ. ಆದರೆ ಜೀವನ ಶೈಲಿ, ತಪ್ಪು ಆಹಾರ ಶೈಲಿ ಇಟ್ಕೊಂಡವರಿಗೆ ಮೆನೋಪಾಸ್ ಅನ್ನೋ ದೊಡ್ಡ ಸಮಸ್ಯೆ ಆಗುತ್ತೆ. ಇವತ್ತು ಅನೇಕರಿಗೆ ಮೈ ಬಿಸಿ ಆಗೋದು, ಜೀವನನೇ ಬೇಡ ಅಂತ ಅನಿಸೋದು, ಡಿಪ್ರೆಷನ್ ಆಗೋದು, ಹೀಗೆ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದೆ. ಮೆನೋಪಾಸಿಂದಾಗಿ BP ಅನೇಕರಲ್ಲಿ ಕಾಡ್ತಾ ಇದೆ, ನೋವುಗಳು ಬರ್ತಾ ಇದೆ, ಮಂಡಿ ನೋವು, ಕುತ್ತಿಗೆ ನೋವು ಹೆಚ್ಚಾಗ್ತಾ ಇದೆ, ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಇದಕ್ಕೆಲ್ಲ ಪರಿಹಾರ ಆಹಾರದಲ್ಲಿದೆ. ಎಸ್, ನಮ್ಮೊಂದಿಗೆ ಆಹಾರ ತಜ್ಞರಿದ್ದಾರೆ, ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ನೀವು ತಿಳಿಸ್ಕೊಡ್ಬೇಕು, ಮಹಿಳೆಯರಿಗೆ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ, ಮೆನೋಪಾಸ್ ಸಂದರ್ಭದಲ್ಲಿ ಆಗುವಂತಹ ತೊಂದರೆಗಳಿಗೆ ನೀವು ಯಾವ ರೀತಿ ಆಹಾರ ಚಿಕಿತ್ಸೆಯನ್ನು ಹೇಳ್ತೀವಿ? So most of the side effect of menopause are associated with the lack of estrogen. Ladies ಅಲ್ಲಿ ಒಂದು ಈಸ್ಟ್ರೋಜನ್ ಅಂತ ಹಾರ್ಮೋನ್ ಜಾಸ್ತಿ ಇರ್ತದೆ. ಅದು ಮೆನ್ಸಸ್ as they are approaching towards menopause, the level will come down drastically down. For example, ನೋಡಿ, ಮೆನೋಪಾಸ್ ಮೊದಲೇ 40 ವಯಸ್ಸೊಂದು ಲೇಡೀಸ್ ನೋಡಿದರೆ BP ಕಡಿಮೆ ಇದೆ. ದೇ ಡೋಂಟ್ ಹ್ಯಾವ್ ಹೈಪರ್ಟೆನ್ಷನ್, BP ಏಜ್ ಆಫ್ 40. ಬಟ್ 60, 65, 70 ಇಯರ್ಸಲ್ಲಿ 60% ಲೇಡೀಸ್ಗೆ BP ಬರ್ತದೆ. ದ ಮೇನ್ ರೀಸನ್ ಲ್ಯಾಕ್ ಆಫ್ ಈಸ್ಟ್ರೋಜನ್. ಸೊ ಒನ್ ಆಫ್ ದ ಮೇಜರ್ ಟ್ರೀಟ್ಮೆಂಟ್ ಆ್ಯಂಡ್ ಆಲ್ಸೋ ದೇ ವಿಲ್ ಹ್ಯಾವ್ ಮೋರ್ ಡಿಪ್ರೆಷನ್, ದೇ ಫೀಲ್ ಐಸೋಲೇಷನ್, they will have suicidal tendencies, the skin start dark spots, pigmentation over the faces, which are the complication of, like, signs and symptoms of menopause. But a good dietary approach can definitely postpone many of the complications and signs and symptoms of menopausal symptoms. One is, ಈ ಮೆನೋಪಾಸ್ ಹತ್ರ ಇರುವಾಗ ಜಾಸ್ತಿ ಜ್ಯೂಸ್ ಮತ್ತು ತರಕಾರಿ ಊಟದಲ್ಲಿ ತಗೊಳ್ಬೇಕು, ಮತ್ತು ಧಾನ್ಯಗಳು ತುಂಬ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಬೇಕು. ಡೈಲಿ ಎಕ್ಸಸೈಸ್, ಜಂಕ್ ಫುಡ್ ಬಿಡಬೇಕು. ಇದೆಲ್ಲ ಮಾಡಿದರೆ ಈ ಪಿಗ್ಮೆಂಟೇಷನ್ ಒಂದು 70% ವರೆ ಕಡಿಮೆ ಮಾಡ್ಬೋದು. ಮುಖ ಕಪ್ಪಾಗೋದು ಕಡಿಮೆ ಮಾಡ್ಬೋದು. ಆಮೇಲೆ ಪೀರಿಯಡ್ಸು ಸಮಸ್ಯೆಗಳಿಗೆ, ಅಂದರೆ ಈ ಎಲುಬಿನ ಸಮಸ್ಯೆ ಬರುತ್ತೆ. ಹೌದೌದು. ಆಮೇಲೆ ಡಿಪ್ರೆಷನ್ ಆಗುತ್ತೆ, ಹಾರ್ಟ್ ಡಿಸೀಸ್ ಚಾನ್ಸ್ ಜಾಸ್ತಿ ಆಗ್ತದೆ, osteoporosis, bone ailments, they become more prone towards bone ailments. ಸೊ ಇಟ್ಸ್ ಆಲ್ ಕ್ಯಾನ್ ಬಿ. ಆದರೆ ಅದಕ್ಕೆ ಜಾಸ್ತಿ ಸೂರ್ಯ ಸ್ನಾನ ಮಾಡಬೇಕು, ಸನ್ಲೈಟ್ ಎಕ್ಸ್ಪೋಜರ್, ವಿಟಮಿನ್ ಡಿ ಸಿಗಲಿಕ್ಕೆ. ನೆಕ್ಸ್ಟ್ ತರಕಾರಿ ಊಟದಲ್ಲಿ ಜಾಸ್ತಿ ತಗೊಳ್ಬೇಕು. ಫ್ರೈಡ್ ಫುಡ್ಸ್ ಎಲ್ಲ ಕಡಿಮೆ ಮಾಡಿದ್ರೆ ಬೋನ್ ಪ್ರಾಬ್ಲಮ್ ಕೂಡಿ ಒಂದು. ನಾನ್ ವೆಜ್ ಎಲ್ಲ ತಗೊಳ್ಬೋದು. ಫಿಶ್, ಮಟನ್, ಚಿಕನ್, ಮೊಟ್ಟೆ ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಬಾರ್ದು. ಅದರ ಏಜ್ ಜಾಸ್ತಿ ಆಗುವ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾನ್ ವೆಜ್ ಮತ್ತು ಪ್ರೋಟೀನ್ ಜಾಸ್ತಿ ತಗೊಳ್ಬೇಕಾದ್ರೆ. ಸೊ ದೇ ಆರ್ ಲೂಸಿಂಗ್ ಪ್ರೋಟೀನ್ ಫ್ರಮ್ ದ ಬಾಡಿ. To combat that protein loss from the body, they have to include more protein in the diet. So a protein rich diet ತಗೊಳ್ಬೋದು, ಆದರೆ ಫ್ರೈ ತಗೊಳ್ಬಾರ್ದು. ಫ್ರೈ ಮಾಡಿದ್ರೆ ಈ ಪ್ರೋಟೀನ್ ಎಲ್ಲ ಡಿನೇಚರ್ ಆಗ್ತದೆ, ಅದು ಕೆಮಿಕಲ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಹಾಗಾದರೆ ಬದಲಾವಣೆ ಏನೇನು ಮಾಡಬೇಕು ಅಂತ ನೀವು ತಿಳ್ಕೊಂಡ್ವಿ. ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು, ಮುಖ್ಯವಾಗಿ ಜಾಸ್ತಿ ಜ್ಯೂಸ್ಗಳನ್ನು ಸೇರಿಸಬೇಕು. BP ಇದ್ದರೆ BP ಜ್ಯೂಸ್ ನಾವು ಮಾಡಿ ತೋರಿಸ್ತೇವೆ ನಿಮಗೆ. BP ಜ್ಯೂಸ್ ಕುಡಿಬೋದು. ಹಾಗೆಯೇ BP ಜ್ಯೂಸ್ ಅಂದರೆ ಯಾವುದು ಗೊತ್ತಾಯ್ತಾ? ಬೀಟ್ರೂಟು, ಕ್ಯಾರೆಟು, ಒಂಚೂರು ಶುಂಠಿ, ಒಂಚೂರು ಆ್ಯಪಲ್, ಇಷ್ಟು ಸೇರಿಸಿ ನೀವು ಜ್ಯೂಸ್ ಮಾಡಿ ಕುಡಿದ್ರೆ ಆಯ್ತು, ಅಷ್ಟೇ. ಸೊ ಇದನ್ನು 2 ಸಲ ಕುಡಿಯುವಂಥದ್ದು. ಇದು HB% ಜಾಸ್ತಿ ಮಾಡುತ್ತೆ, BP ಕಡಿಮೆ ಮಾಡುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು.
ಸೊ ಹಾಗೆಯೇ ನೀವು ಹಣ್ಣುಗಳನ್ನು, ತರಕಾರಿಗಳನ್ನು, ಮೊಳಕೆ ಕಾಳುಗಳನ್ನು, ಪ್ರೋಟೀನ್ ಇರುವಂಥ ಆಹಾರವನ್ನು ಜಾಸ್ತಿ ತೆಗೆದುಕೊಳ್ಬೇಕು. ಮಾಂಸಾಹಾರಿಗಳಿಗೆ ಸಂತೋಷ ಸುದ್ದಿ ಇದೆ, ಬೇಕಾದಷ್ಟು ಮಾಂಸಾಹಾರವನ್ನು ತಿನ್ಬೋದು, ಆದರೆ ಬೇಯಿಸಿ ತಿನ್ನಬೇಕು, ಫ್ರೈ ತಿನ್ನಬಾರ್ದು. ಸೊ ಇದನ್ನೆಲ್ಲ ಮಾಡ್ತಾ ಬರೋದ್ರ ಜೊತೆಯಲ್ಲಿ ಯೋಗ, ಧ್ಯಾನ, ಸೂರ್ಯ ನಮಸ್ಕಾರ ಇದು ಕೂಡ ಸಹಾಯ ಮಾಡುತ್ತೆ. ಸೊ ನಿಮ್ಗೆ ಇದನ್ನು ಕ್ರಮಬದ್ಧವಾಗಿ ಕಲ್ತ್ಕೊಳ್ಳಿಕ್ಕೆ ನೀವು ಡಾಕ್ಟರ್ ಪ್ರವೀಣ್ ಜೇಕಬ್ ಅವ್ರನ್ನ ಭೇಟಿ ಮಾಡುವಂಥ ಅವಕಾಶ ನಿಮಗಿದೆ. ಮೈಸೂರು ರಸ್ತೆಯಲ್ಲಿರುವಂತಹ ಕುಂಬಳಗೋಡಿನಲ್ಲಿರುವಂತಹ ಅಪೋಲೋ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಲಭ್ಯ ಇದ್ದಾರೆ. ನೀವು ಅವ್ರ ಹತ್ರ ಬಂದು ಮೆನೋಪಾಸಿಂದಾಗಿ ಮಂಡಿ ನೋವು ತುಂಬ ಇದೆ, ಬಿ ಪಿ ಸ್ಟಾರ್ಟ್ ಆಗಿದೆ, ಡಿಪ್ರೆಷನ್ ಆಗಿದೆ, ಬೇಜಾರು ಎಷ್ಟೊತ್ತಿಗೂ, ಏನು ಮಾಡಲಿಕ್ಕೆ ಬೇಡ, ನಾನೊಬ್ಬ ಲೆಸ್ ಪರ್ಸನ್ ಅಂತ ಫೀಲಿಂಗ್ ಇದೆ. ತಪ್ಪು ಫೀಲಿಂಗ್ ಅದು, ಆದರೆ ಆ ಥರ ಫೀಲಿಂಗ್ ಬರ್ತಾ ಇದೆ, ಇದೆಲ್ಲ ನಮಗೆ ಮೈಯೆಲ್ಲ ಬಿಸಿ ಆಗ್ತಾ ಇದೆ, ಇದೆಲ್ಲ ಮೆನೋಪಾಸ್ ಸಿಂಪ್ಟಮ್ಸ್. ಇದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕ. ಸೊ ಹಾಗಾದರೆ ಯಾವ ಆಹಾರ ತೆಗೆದುಕೊಳ್ಬೇಕು, ಎಷ್ಟು ತೆಗೆದುಕೊಳ್ಬೇಕು, ಎಷ್ಟು ಹೊತ್ತಿಗೆ ತೆಗೆದುಕೊಳ್ಬೇಕು, ಡೀಟೇಲ್ಸ್ ಬೇಕಲ್ವ. ಬೆಳಗಿಂದ ರಾತ್ರಿವರೆಗೆ ಆಹಾರದ ಪಟ್ಟಿ ಬೇಕು. ಚಿಕಿತ್ಸೆಗಳು, ಅದು ಕಟಿ ಸ್ನಾನ ಇರ್ಬೋದು, ಮಣ್ಣಿನ ಚಿಕಿತ್ಸೆ ಇರ್ಬೋದು, ತುಂಬ ಸಹಾಯ ಮಾಡುತ್ತೆ. ಇವುಗಳನ್ನು ನೀವು ವಿವರವಾಗಿ ತೆಗೆದುಕೊಳ್ಬೇಕು ಅಂತಿದ್ದರೆ ನೀವು ಡಾಕ್ಟರ್ ಪ್ರವೀಣ್ ಜೇಕಬ್ ಅವ್ರನ್ನ ಭೇಟಿ ಮಾಡಿ ಅವರಿಂದ ಚಿಕಿತ್ಸೆಯನ್ನು ಪಡ್ಕೋಬೋದು, ಆಹಾರ ಪಟ್ಟಿಯನ್ನು ಕೂಡ ಪಡ್ಕೋಬೋದು. ಡಾಕ್ಟ್ರೇ, ಹಾಗಾದರೆ ನಿಮ್ಮ ಕೊನೆಯ ಸಂದೇಶ ಮೆನೋಪಾಸ್ ಸಮಸ್ಯೆ ಇದ್ದವ್ರಿಗೆ ಏನು? ಇಂದಿನ ಸಂಚಿಕೆಯ ಕೊನೆಯ ಸಂದೇಶ. ಸೊ ಈಟ್ ಪ್ರೋಟೀನ್ ರಿಚ್ ಡಯಟ್, ಸನ್ಲೈಟ್ ಎಕ್ಸ್ಪೋಷರ್, ಎ ಕ್ಯಾಲ್ಶಿಯಂ ರಿಚ್ ಡಯಟ್. ಉಪ್ಪು ತುಂಬ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಬೇಕಂದ್ರೆ ಬಿ ಪಿ ಚಾನ್ಸು 60% ಜಾಸ್ತಿ ಆಗ್ತದೆ. ಮೆನೋಪಾಸ್ ಮುಟ್ಟಿದ ನಂತರ 60 ಟೈಮ್ಸ್ ಜಾಸ್ತಿ ಆಗ್ತದೆ ಬಿ ಪಿ ಬರೋದು ಚಾನ್ಸ್. ಅದಕ್ಕೆ ಅದು ತಡೆ ಹಿಡಲಿಕ್ಕೆ ಉಪ್ಪು ತುಂಬ ಕಡಿಮೆ, 2 ಗ್ರಾಮ್ ಪರ್ ಡೇ. ಉಪ್ಪಿನಕಾಯಿ ಇದೆಲ್ಲ ಸೇರಿ ಒಂದು 2 ಗ್ರಾಮ್ ಕೆಳಗಡೆ ತಗೊಳ್ಬೇಕು. ಮತ್ತು ಅವರದು ಮೆಡಿಟೇಷನ್ ಟು ಗೆಟ್ ಕಾನ್ಫಿಡೆನ್ಸ್, ಇಟ್ ಗಿವ್ ದಮ್ ಪರ್ಪಸ್. ಅದರ ಒಂದು ಪ್ರಾಬ್ಲಮ್, ಮೆನ್ಸಸ್ ಮುಟ್ಟಿದ ನಂತರ ಮಕ್ಕಳೆಲ್ಲ ದೂರ ಹೋಗಿತ್ತು, ಒಪ್ಪನೇ ಇರ್ತದೆ, ಅದರ ಪರ್ಪಸ್ ಲಾಸ್ ಆಗ್ತದೆ. ಯಾಕೆ? ನೋ ಪರ್ಪಸ್ ಇನ್ ಮೈ ಲೈಫ್. ಓಕೆ, ಸೊ ಟು ಕಾಂಬ್ಯಾಟ್ ದಟ್ ಡೈಲಿ ಮೆಡಿಟೇಷನ್ ಆ್ಯಂಡ್ ಯೋಗ ಕ್ಯಾನ್ ಹೆಲ್ಪ್ ಆಫ್ ದಿಸ್ ಆ್ಯಂಡ್ ದೇ ಕ್ಯಾನ್ ಟ್ರೈ ಟು interact with the people, more social interaction, very very important. ದೇವಸ್ಥಾನಕ್ಕೆ ಹೋಗೋದು, not only that, visit hospitals, ಕಷ್ಟದಲ್ಲಿದ್ದರೆ ಸಹಾಯ ಮಾಡೋದು, visit, frequently visit the hospital, you can get into social activities. Don't be in front of TV from morning to evening. That increase the depression side, so social interaction can help you to resolve that issue, that I am alone in this world, nobody is there being with me, so try to engage more socially, stop junk foods, uppu kadime ಮಾಡಬೇಕು, ಸ್ವಲ್ಪ ವ್ಯಾಯಾಮ ಜಾಸ್ತಿ, ಮೆಡಿಟೇಷನ್. ದಿಸ್ ಈಸ್ ಮೈ ಮೆಸೇಜ್ ಟು ದ ಪೀಪಲ್ ಹೂ ಕ್ರಾಸ್ ಮೆನೋಪಾಸ್. ಸೊ ಹಾಗಾದರೆ ಮೆನೋಪಾಸ್ ನಿಮ್ಗೆ ಗೊತ್ತಾಗದಿದ್ದೇನೆ ಕಳಿಬೇಕು, ಏನೂ ತೊಂದರೆಗಳಾಗಬಾರ್ದು ಅಂತಿದ್ದಲ್ಲಿ ಈ ಒಂದು ಸರಳ ಸಲಹೆಗಳನ್ನು ನೀವು ಪಾಲಿಸಿ. ನಿಮ್ಗೆ ಇನ್ನೂ ತೊಂದರೆಗಳು ಉಂಟಾದಲ್ಲಿ, ಏನಾದರೂ ಸಮಸ್ಯೆ ಉಂಟಾದಲ್ಲಿ ನೀವು ಡಾಕ್ಟರ್ ಪ್ರವೀಣ್ ಅವ್ರನ್ನ ನೇರವಾಗಿ ಭೇಟಿ ಮಾಡ್ಬೋದು. ದೂರವಾಣಿ ಸಂಖ್ಯೆಗಳು ಬರ್ತಾ ಇದೆ, ಸೊ ಅದರ ವಿವರಣೆಯನ್ನು ಪಡ್ಕೊಂಡು ನೀವು ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ನಾಳಿನ ದಿನ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮಗೆ ಕಡಿಮೆ ಆಗಲಾರದ ಕಷ್ಟಕರವಾದ ತೊಂದರೆ ಅನ್ನಿಸ್ತಾ ಇರೋದು ಇಷ್ಟು ಈಸಿಯಾಗಿ ಕಡಿಮೆ ಮಾಡಬಹುದೇ, ಯಾಕೆಂದರೆ ಕಡಿಮೆ ಮಾಡ್ಕೊಂಡಿದ್ದಾರೆ, ಅನೇಕರು ಸಾಧಕರಾಗಿದ್ದಾರೆ. ಸೊ ಅಷ್ಟು ಆಶ್ಚರ್ಯ ಆಗುವಂಥ ಒಂದು ವಿಷಯದೊಂದಿಗೆ ನಾವು ಬರಲಿಕ್ಕಿದ್ದೇವೆ. ಇಂದಿನ ದಿನಕ್ಕೊಂದು ನಾಟಿ ಮದ್ದು ಕಾರ್ಯಕ್ರಮದಲ್ಲಿ ನಿಮಗೆ ಸೊಂಟ ನೋವು ಅಥವಾ ಈ ಬೆನ್ನು ನೋವನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥ ಒಂದು ಉಪಾಯವನ್ನು ತಿಳಿಸ್ಕೊಳ್ಳಿಕ್ಕಿದ್ದೇನೆ. ಅದು ನೀರಿನ ಚಿಕಿತ್ಸೆಯ ಮೂಲಕ. ಪ್ರಕೃತಿ ಚಿಕಿತ್ಸೆಯ ಮೂಲಭೂತ ಚಿಕಿತ್ಸೆ ನೀರಿನ ಚಿಕಿತ್ಸೆ. ಹಾಗಾದರೆ ಈ ಸೊಂಟ ನೋವು ಇದೆಯಲ್ಲ, ಈ ಸೊಂಟ ನೋವು ಅಥವಾ ಬೆನ್ನು ನೋವಿಗೆ ಸಾಮಾನ್ಯವಾದಂಥ ಕಾರಣ ಸೊಂಟ ಭಾಗದ ಮಾಂಸಕಣಗಳು ವೀಕ್ ಆಗಿರುತ್ತೆ. ನಮ್ಮ ಸೊಂಟ ಹೀಗಿದ್ದರೆ, ಉದಾಹರಣೆಗೆ ಇದು ಸೊಂಟದ ಗಂಟು ಅಂತ ಇಟ್ಕೊಂಡ್ರೆ, ಸೊಂಟಕ್ಕೆ ಮುಂದೆ ಬಗ್ಗುವಂಥ ಮಾಂಸಕಣಗಳಿರುತ್ತೆ, ಹಿಂದೆ ಬಗ್ಗುವಂಥ ಮಾಂಸಕಣಗಳು ದೇವರು ಕೊಟ್ಟಿದ್ದಾನೆ, ಸೈಡಿಗೆ ಬಗ್ಗುವಂಥ ಮಾಂಸಕಣಗಳನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಸಾಮಾನ್ಯವಾಗಿ ಕೆಲಸ ಮಾಡುವಾಗ ಮುಂದೆ ಬಗ್ಗುವಂಥ ಮಾಂಸಕಣಗಳಿಗೆ ಅಷ್ಟೇ ಜಾಸ್ತಿ ಕೆಲಸ ಕೊಡ್ತೇವೆ. ಹೀಗಾಗಿ ಸೊಂಟದ ಕೆಲವು ಮಾಂಸಕಣಗಳಿಗೆ ಜಾಸ್ತಿ ಕೆಲಸ ಆಗುತ್ತೆ, ಕೆಲವು ಮಾಂಸಕಣಗಳಿಗೆ ವ್ಯಾಯಾಮ ಇರೋದಿಲ್ಲ. ಈ ಇಂಬ್ಯಾಲೆನ್ಸಿಂದಾಗಿ ಮಾಂಸಕಣಗಳು ವೀಕ್ ಆದಾಗ ನೋವು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಒಂದೇ ಪೊಸಿಷನ್ ಕೂತ್ಕೊಳ್ಳೋದು ಕೂಡ ಒಂದು ಕಾರಣ ಆಗಿರ್ಬೋದು. ಅಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಎದ್ದು ಓಡಾಡುವಂಥದ್ದು, ಡ್ರೈವಿಂಗ್ ದೂರ ಮಾಡ್ತಾಯಿದ್ರೆ ಮಧ್ಯದಲ್ಲಿ ಗ್ಯಾಪ್ ಕೊಡುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇರಬೇಕು. ನೀವು ಮಧ್ಯದಲ್ಲಿ ಎದ್ದು ಹಿಂದೆ ಬಗ್ಗುವಂಥ ವ್ಯಾಯಾಮವನ್ನು ಮಾಡಿದ್ರೆ ಸ್ವಲ್ಪ ಆರಾಮಾಗುತ್ತೆ. ಹಿಂದೆ ಬಗ್ಗೋದು, ಯಾಕಂದರೆ ಮುಂದೆ ಬಗ್ಗಿ ನಾವು ಕೆಲಸ ಮಾಡ್ತಾಯಿರ್ತೀವಿ, ಹಿಂದೆ ಬಗ್ಗಿ ಕೆಲಸ ಮಾಡಲ್ಲ. ಇಂಬ್ಯಾಲೆನ್ಸ್ ಸರಿ ಮಾಡಲಿಕ್ಕೆ ನೀವು ಕೈ ಹೀಗೆ ಇಟ್ಕೊಂಡು ಈ ಥರ ಟ್ವಿಸ್ಟಿಂಗ್ ವ್ಯಾಯಾಮ, ಬಟ್ಟೆ ಹಿಂಡಿದಾಗುತ್ತೆ, ಹಿಂಡಿದಂತಹ ವ್ಯಾಯಾಮ ನೋಡಿ, ಸರಳವಾಗಿದೆ ಅಲ್ವಾ. ಸೊ ನೀವು ಕೆಲಸ ಮಾಡುವ ಮಧ್ಯದಲ್ಲಿ ಕೂತ್ಕೊಂಡು ಈ ಥರ ಮಾಡಿದ್ರೆ ಹಿಂದೆ ಬಗ್ಗೋದು, ಆಮೇಲೆ ಈ ಥರ ಟ್ವಿಸ್ಟಿಂಗ್ ಒಂದು 5 ಸಲ ಮಾಡಿದ್ರೆ ನಮಗೆ ಮಾಂಸಖಂಡಗಳಿಗೆ ಒಳ್ಳೆ ವ್ಯಾಯಾಮ ಸಿಗುತ್ತೆ. ಅದು ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ, ರಕ್ತ ಸಂಚಾರ ಸರಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಬನ್ನಿ ನೋಡೋಣ, ಮನೆಯಲ್ಲಿಯೇ ಸೊಂಟ ನೋವಿಗೆ ಮಾಡಬಹುದಂಥ ಒಂದು ಚಿಕಿತ್ಸೆ. ಅದರ ಹೆಸರು ಅಲ್ಟರ್ನೇಟ್ ಪ್ಯಾಕ್. ಬಿಸಿ ಮತ್ತು ತಣ್ಣೀರು, ಯಾವುದೇ ಒಂದು
ಪೈಪಿನ ಮೇಲೆ ಒಂದು ನೀರಿನ ಪೈಪ್ ಇದೆ ಅಂತ ಇಟ್ಕೊಳ್ಳೋಣ. ಅದ್ರ ಮೇಲೆ ಬಿಸಿನೀರು ಹಾಕಿದ್ರೆ ಏನಾಗುತ್ತೆ, ಪೈಪು ಅಗಲಾಗುತ್ತೆ. ತಣ್ಣೀರು ಹಾಕಿದ್ರೆ ಪೈಪು ಸಂಕುಚಿತ ಆಗುತ್ತೆ. ಆ ಒಂದು ಕ್ರಿಯೆ ಆದಾಗ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊಂಟ ನೋವನ್ನು ಕಡಿಮೆ ಮಾಡಲಿಕ್ಕೆ ಆ ಮಾಂಸಖಂಡಗಳಿಗೆ, ಅಲ್ಲಿರುವಂಥ ನರಗಳಿಗೆ ರಕ್ತ ಸಂಚಾರ ಅದನ್ನು ಜಾಸ್ತಿ ಮಾಡಬೇಕು. ರಕ್ತ ಸಂಚಾರ ಜಾಸ್ತಿ ಮಾಡೋದ್ರ ಅರ್ಥ ಏನು, ಅಲ್ಲಿಗೆ ನ್ಯೂಟ್ರಿಷನ್ ಅಥವಾ ಪೋಷಕಾಂಶ ಒಳಗಡೆ ಹೋಗುತ್ತೆ ಅಂಥೇಳಿ. ಹಾಗಾದರೆ ಈ ಪೋಷಕಾಂಶ ಜಾಸ್ತಿ ಹೋಗಬೇಕು ಅಂದರೆ ಬಿಸಿನೀರಿನ ಚಿಕಿತ್ಸೆ ಸಹಾಯ ಮಾಡುತ್ತೆ. ಯಾಕೆ, ಬಿಸಿನೀರನ್ನು ಹಾಕಿದಾಗ ರಕ್ತನಾಳ ಅಗಲಾಗುತ್ತೆ, ಪೈಪ್ ಥರ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ. ತಣ್ಣೀರನ್ನು ಕೊಟ್ಟಾಗ ಸಂಕುಚಿತ ಆಗುತ್ತೆ. ಈ ಸಂಕುಚಿತ ಆಗೋದು ಹಾಗೂ ವಿಕಸನ ಆಗೋದ್ರಿಂದಾಗಿ ರಕ್ತ ಸಂಚಾರದಲ್ಲಿ ಬದಲಾವಣೆಗಳಾಗುತ್ತೆ, ಸೊಂಟ ನೋವು ಕಡಿಮೆ ಆಗುತ್ತೆ. ಹಾಗಾದರೆ ಬನ್ನಿ ನೋಡೋಣ ನೋವು ನಿವಾರಕ ಸರಳ ಚಿಕಿತ್ಸೆ. ಇದು ಹಾಟ್ ವಾಟರ್ ಬ್ಯಾಗ್. ಸೊ ಹಾಟ್ ವಾಟರ್ ಬ್ಯಾಗಿಗೆ ನಾವು ಮುಕ್ಕಾಲು ಭಾಗ ನೀರು ತುಂಬಿಸ್ಕೊಂಡು ಗಾಳಿ ತೆಗೆದು, ಹಾಟ್ ವಾಟರ್ ತುಂಬಿಸ್ಬೇಕು, ಗಾಳಿ ತೆಗೆದು ಮುಚ್ಚಲು ಹಾಕ್ಕೊಂಡ್ರೆ ಹಾಟ್ ವಾಟರ್ ಬ್ಯಾಗ್ ರೆಡಿ. ಸೊ ಈ ಒಂದು ಹಾಟ್ ವಾಟರ್ ಬ್ಯಾಗ್ ರೆಡಿ ಇಟ್ಕೋಬೇಕು. ಹಾಗೆಯೇ ಐಸ್ ಬ್ಯಾಗ್, ಮನೆಯಲ್ಲಿ ಫ್ರಿಜ್ಜಲ್ಲಿ ಸಾಮಾನ್ಯವಾಗಿ ಐಸ್ ಇರುತ್ತೆ, ಫ್ರೀಝರಲ್ಲಿ ಅಥವಾ ತಣ್ಣೀರಾದರೂ ಆಗುತ್ತೆ. ಐಸ್ ಕೋಲ್ಡ್ ನೀರನ್ನು ಈ ಥರ ತುಂಬಿಸ್ಕೊಂಡ್ಬಿಡೋದು. ನಾನು ಐಸ್ ಕೋಲ್ಡ್ ನೀರನ್ನು ತುಂಬಿಸ್ಕೊಂಡಿದ್ದೇನೆ, ನೀವು ಐಸ್ ಕ್ಯೂಬನ್ನು ಹಾಕ್ಕೋಬೋದು. ಈ ಥರ ಐಸ್ ಬ್ಯಾಗ್ ನಿಮಗೆ ಯಾವುದೇ ಒಂದು ಸರ್ಜಿಕಲ್ ಶಾಪಲ್ಲಿ ಸಿಗುತ್ತೆ, ಈ ಹಾಟ್ ವಾಟರ್ ಬ್ಯಾಗು ಕೂಡ ಸಿಗುತ್ತೆ. ಸೊ ಇದೆರಡು ಮನೆಯಲ್ಲಿದ್ದರೆ ಇದು ಎಮರ್ಜೆನ್ಸಿ ಮೆಡಿಸಿನ್ ಥರ ಕೆಲಸ ಮಾಡುತ್ತೆ. ಸೊ ಇಲ್ಲಿ ನಮ್ಮ ಹತ್ರ ರೆಡಿ ಇದೆ ಹಾಟ್ ಬ್ಯಾಗ್ ಹಾಗೂ ಐಸ್ ಪ್ಯಾಕ್. ಹಾಗಾದರೆ ಹೇಗೆ ಚಿಕಿತ್ಸೆ ತೆಗೆದುಕೊಳ್ಬೇಕು ಅಂದರೆ, ನಾವು ಹೊಟ್ಟೆ ಮೇಲೆ ಮಲ್ಕೋಬೇಕು, ಯಾರಾದರೂ ಇನ್ನೊಬ್ಬರ ಹತ್ರ ಹೆಲ್ಪ್ ಮಾಡಲಿಕ್ಕೆ ಹೇಳಬೇಕು. 3 ನಿಮಿಷ ಹಾಟ್ ವಾಟರ್ ಬ್ಯಾಗ್, ತುಂಬ ಬಿಸಿ ಇರಬಾರ್ದು, ಚರ್ಮ ಸುಟ್ಟೋಗಬಾರ್ದು, ಆದರೆ ಬಿಸಿ ಇರಬೇಕು. 3 ನಿಮಿಷ ನೋವಿರುವಂಥ ಭಾಗದಲ್ಲಿ ಹಾಟ್ ವಾಟರ್ ಬ್ಯಾಗ್ ಇಡಬೇಕು, ತೆಗಿಬೇಕು. ಐಸ್ ಬ್ಯಾಗನ್ನು 1 ನಿಮಿಷ ಇಡಬೇಕು, ತೆಗಿಬೇಕು. ಇದು 1 ರೌಂಡ್ ಆಯಿತು. ಮತ್ತು ಹಾಟ್ ವಾಟರ್ ಬ್ಯಾಗನ್ನು 3 ನಿಮಿಷ ಇಡಬೇಕು, ತೆಗಿಬೇಕು. ಐಸ್ ಬ್ಯಾಗನ್ನು 1 ನಿಮಿಷ ಇಡಬೇಕು, ತೆಗಿಬೇಕು. 2 ರೌಂಡ್ ಆಯಿತು ಅಲ್ವಾ. 3ನೇ ರೌಂಡ್, ಲಾಸ್ಟ್ ರೌಂಡ್. 3 ನಿಮಿಷ ಹಾಟ್ ವಾಟರ್ ಬ್ಯಾಗ್, 1 ನಿಮಿಷ ಐಸ್ ಬ್ಯಾಗ್. ಸೊ ಆ ಸೊಂಟದ ಭಾಗದಲ್ಲಿ ಇದನ್ನು ಇಟ್ಕೊಳ್ಳೋದ್ರಿಂದಾಗಿ ರಕ್ತ ಸಂಚಾರದಲ್ಲಿ ಬದಲಾವಣೆಗಳಾಗಿ ನೋವು ತ್ವರಿತವಾಗಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಈ ವ್ಯಾಯಾಮದ ನಂತರ, ಈ ಒಂದು ಚಿಕಿತ್ಸೆಯ ನಂತರ ನೀವು ವ್ಯಾಯಾಮ ಮಾಡ್ಬೋದು. ಯಾವುದು, ಹಿಂದೆ ಬಗ್ಗುವ ವ್ಯಾಯಾಮ. ಯಾಕಂದರೆ ಮಾಂಸಖಂಡ ಎಲ್ಲ ಸಡಿಲಾಗಿರುತ್ತೆ, ವ್ಯಾಯಾಮ ಮಾಡಲಿಕ್ಕೆ ಅನುಕೂಲ ಆಗಿರುತ್ತೆ. ಹಿಂದೆ ಬಗ್ಗುವಂಥ ವ್ಯಾಯಾಮ, ಟ್ವಿಸ್ಟಿಂಗ್ ವ್ಯಾಯಾಮ, ಭುಜಂಗಾಸನ. ಭುಜಂಗಾಸನ ಗೊತ್ತೇ ಇದೆಯಲ್ಲ ನಿಮಗೆ. ಭುಜಂಗ ಅಂದರೆ ಏನು, ಹಾವು. ಫೈನಲ್ ಪೋಸ್ಚರ್ ಹಾವಿನ ಥರ ಕಾಣೋದ್ರಿಂದ ಅದಕ್ಕೆ ಭುಜಂಗಾಸನ ಅಂತ ಹೆಸರಿಟ್ಟಿದ್ದಾರೆ. ಅಂಗಾತ ಮಲಗಿ 2 ಹಸ್ತಗಳನ್ನು ಎದೆ ಅಕ್ಕಪಕ್ಕ ಇಟ್ಟು ಹೀಗೆ ಮಲಗಿರ್ತೇವೆ. ಎದೆ ಭಾಗವನ್ನು ಮೇಲಕ್ಕೆ ಎತ್ತಬೇಕು, ಸೊಂಟದ ಭಾಗವನ್ನು ಮೇಲಕ್ಕೆ ಎತ್ತಬೇಕು. ಇದು ಭುಜಂಗಾಸನ, ಸಿಂಪಲ್ ಆಗಿದೆ. ಇದನ್ನು ಆಸನದ ರೀತಿಯಲ್ಲಿ ಮಾಡಿದರೆ ಒಂದೇ ಸಲ ನಿಧಾನವಾಗಿ ಮಾಡಬೇಕು. ಇದನ್ನೇ ನಾವು ವ್ಯಾಯಾಮದ ರೀತಿಯಲ್ಲಿ ಮಾಡಿದಾಗ ಸೊಂಟ ನೋವು ಕಡಿಮೆ ಆಗುತ್ತೆ. ಹೇಗೆ ಮಾಡಬೇಕು ಅಂದರೆ 5 ಸಲ ಮಾಡಬೇಕು ಕನಿಷ್ಠ. ಬೆಳಗ್ಗೆ 5 ಸಲ, ಸಂಜೆ 5 ಸಲ ಭುಜಂಗಾಸನ, ಈ ಒಂದು ಅರ್ಧ ಚಕ್ರಾಸನ, ಟ್ವಿಸ್ಟಿಂಗ್ ಮಾಡುವಂಥದ್ದು. ಈ ವ್ಯಾಯಾಮವನ್ನು ಮಾಡ್ತಾ ಬಂದರೆ ಸೊಂಟ ನೋವು ಕಡಿಮೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ತುಂಬ ನೋವಿರುವಾಗ ಆಸನ ಮಾಡಲಿಕ್ಕೆ ಅಥವಾ ವ್ಯಾಯಾಮ ಮಾಡಲಿಕ್ಕೆ ಹೋಗಬೇಡಿ. ನೋವು ಸ್ವಲ್ಪ, ನೀವು ನೋವಿನ ಮಾತ್ರನೋ ಅಥವಾ ನೋವಿನ ತೈಲವನ್ನು ಹಚ್ಕೊಂಡು ಈ ಥರ ಬಿಸಿನೀರಿನ ಚಿಕಿತ್ಸೆ ತೆಗೆದುಕೊಂಡು ನೋವು ಕಡಿಮೆ ಆದಮೇಲೆ ನೀವು ಈ ವ್ಯಾಯಾಮವನ್ನು ಮಾಡ್ತಾ ಬಂದರೆ ಪುನಃ ನೋವು ಬರೋದಿಲ್ಲ, ಸೊಂಟ ನೋವು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನೋವಿರುವಾಗ ಕೆಲವರು ಏನು ಮಾಡ್ತಾರೆ ಅಂದರೆ ನೋವಿನ ತೈಲ ಹಚ್ತಾರೆ, ಬಿಸಿನೀರನ್ನು ಅದರ ಮೇಲೆ ಹಾಕ್ತಾರೆ. ಹಾಗೆ ಮಾಡೋದ್ರಿಂದಾಗಿ ಆ ನೋವಿನ ತೈಲ ಎಲ್ಲ ಹೋಗಿಬಿಡುತ್ತೆ, ಅದರ ಅಂಶ ಹೀರ್ಕೊಂಡು ಪ್ರಯೋಜನ ಆಗೋದಿಲ್ಲ. ನೀವು ಏನು ಉಪಾಯ ಮಾಡಿ ಅಂದರೆ ನೋವಿನ ತೈಲವನ್ನು ಹಚ್ಚಿ, ತಿಕ್ಕಬೇಡಿ, ಜಸ್ಟ್ ಹಚ್ಚಿ ಸೊಂಟಕ್ಕೆ ಅಥವಾ ಬೆನ್ನಿಗೆ ಹಚ್ಚಾದಮೇಲೆ ಬೇರೆಯವ್ರ ಹತ್ರ ಹಚ್ಕೊಳ್ಬೇಕು, ನಮ್ಮ ಹತ್ರ ಹಚ್ಕೊಳ್ಳಿಕ್ಕೆ ಆಗಲ್ಲ. ಹಚ್ಚಾದಮೇಲೆ ಅದ್ರ ಮೇಲೆ ಹಾಟ್ ವಾಟರ್ ಬ್ಯಾಗನ್ನು ಇಡಬೇಕು. ಆಗ ಆ ತೈಲ ಎಬ್ಸಾರ್ಬ್ ಆಗಲಿಕ್ಕೆ ಈಸಿ ಆಗುತ್ತೆ ಹಾಗೂ ನೋವು ಬೇಗನೆ ನಿವಾರಣೆ ಆಗುತ್ತೆ. ನೋಡಿ, ಸಿಂಪಲ್ ಇದೆ. ನಾವು ತಿಳ್ಕೋಬೇಕು, ವಿಷಯವನ್ನು ಸರಿಯಾಗಿ ತಿಳ್ಕೋಬೇಕು. ಉದಾಹರಣೆಗೆ ಇದೆ, ನಾವೇನು ಮಾಡ್ತಾಯಿದ್ವಿ, ತೈಲ ಹಚ್ಚಿ ಸ್ನಾನ ಮಾಡ್ತಾಯಿದ್ವಿ. ಹಂಗೆ ಮಾಡೋದಲ್ಲ, ಆ ತೈಲದ ಪ್ರಯೋಜನ ಸಿಗಲ್ಲ. ತೈಲದ ಸಂಪೂರ್ಣ ಪ್ರಯೋಜನ ಸಿಗಲಿಕ್ಕೆ ಆ ಒಂದು ತೈಲವನ್ನು, ನೋವಿನ ನಿವಾರಕ ಯಾವುದೇ ತೈಲ ಇರ್ಬೋದು, ನೋವು ನಿವಾರಣೆ ಯಾವುದೇ ತೈಲ, ಅದನ್ನು ಹಚ್ಚಿ ಒಂದು 5 ನಿಮಿಷ ಆದಮೇಲೆ ಹಾಟ್ ವಾಟರ್ ಬ್ಯಾಗನ್ನು ಅದರ ಮೇಲೆ ಇಡುವಂಥದ್ದು. ಆ ನೋವಿನ ತೈಲ ಹಾಗೇ ಇರಬೇಕು, ಹಾಗೇ ಅಬ್ಸಾರ್ಬ್ ಆಗಬೇಕು. ಆಗ ನೋವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದೇ ಥರ ಪ್ರಕೃತಿ ಚಿಕಿತ್ಸೆಯಲ್ಲಿ ಸರಳವಾದ ಚಿಕಿತ್ಸೆ ಇದೆ. ಅಕ್ಯುಪಂಕ್ಚರ್ ಇರ್ಬೋದು, ಅಕ್ಯುಪ್ರೆಷರ್ ಇರ್ಬೋದು, ಬೆನ್ನು ಹುರಿ ಸ್ನಾನ ಇರ್ಬೋದು, ಕಟಿ ಸ್ನಾನ ಇರ್ಬೋದು, ಫಿಸಿಯೋಥೆರಪಿ ಇರ್ಬೋದು. ಈ ಎಲ್ಲ ಚಿಕಿತ್ಸೆಗಳು ಈ ಒಂದು ಸೊಂಟ ನೋವನ್ನು, ಬೆನ್ನು ನೋವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈವನ್ ಸೊಂಟ ನೋವು ಕಾಲಿಗೆ ಬರ್ತಾ ಇದೆ, ಸಿಯಾಟಿಕಾ ಪೇನ್ ಆಗಿದೆ, ಆಪ್ರೇಷನ್ ಮಾಡಬೇಕಂತ ಅನಿವಾರ್ಯತೆ ಇದೆ, ಸರ್ಜರಿ ಹೇಳಿದ್ದಾರೆ, ಅಂತಹ ಕೇಸಸ್ಗೂ ಕೂಡ ನಾವು ಸರಳವಾದ ಈ ಒಂದು ಪ್ರಕೃತಿ ಚಿಕಿತ್ಸೆಯನ್ನು ಕೊಟ್ಟು, ಜೊತೆಗೆ ಅವರಿಗೆ ರೆಸ್ಟನ್ನು ಕೊಟ್ಟು ಕಡಿಮೆ ಆದಂತಹ ಸಾಕಷ್ಟು ಉದಾಹರಣೆ ಇದೆ. ನೀವು ಯಾಕೆ ಪ್ರಯತ್ನ ಮಾಡಬಾರ್ದು? ಧನ್ಯವಾದಗಳು.